ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳದ ಬುರುಡೆ ಕೇಸ್ ಒಂದ್ ಕಡೆ ತನಿಖೆ ಆಗ್ತಾ ಇದೆ. ಬುರುಡೆಕೋರನ ಬಂಧನ ಆಗಿ ನಾಡಿನ ಮುಂದೆ ಸತ್ಯ ದರ್ಶನ ಆಗ್ತಾ ಇದೆ. ಪೊಲೀಸರು ಬಿರಡೆ ಬಿಚ್ಚಿದ ಬಳಿಕ ಇದು ಖಾಲಿ ಡಬ್ಬ ಅಂತ ಗೊತ್ತಾಗಿದೆ. ಯಾವಾಗ ಈ ಸತ್ಯಗಳು ಸ್ಫೋಟಿಸೋಕೆ ಆರಂಭ ಆಯಿತೋ ರಾಜ್ಯ ರಾಜಕೀಯಕ್ಕೆ ಹಾಟ್ ಟಾಪಿಕ್ ಸಿಕ್ಕಿದೆ. ಬಿಜೆಪಿಗೆ ಇದೇ ಬ್ರಹ್ಮಾಸ್ತ್ರವಾಗಿದ್ದು ಸೆಪ್ಟೆಂಬರ್ 1ನೇ ತಾರೀಕು ಧರ್ಮಸ್ಥಳ ಚಲೋಗೆ ಬಿಜೆಪಿ ಕರೆಯನ್ನ ಕೊಟ್ಟಿದೆ. ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ರ ಸಂಶೋಧನೆಯಲ್ಲಿ ಕೇಸರಿಯೊಳಗಿನ ಕೆಸರಿನ ಘಾಟು ಕಾಣಿಸಿದೆ. ಮುಖ್ಯಮಂತ್ರಿಗಳು SITಯನ್ನು ರಚನೆ ಮಾಡಿದ್ರು ಅಂತಂದ್ರೆ ಯಾವ ಉದ್ದೇಶಕ್ಕೋಸ್ಕರ ಈ ಅರ್ಜೆನ್ಸಿಯನ್ನು ತೋರಿಸಿದ್ರು? ತನಿಖೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಈ ದೇಶದಲ್ಲಿ ಸೀತಾದೇವಿಯನ್ನು ಕೂಡ ಪರೀಕ್ಷೆ ಮಾಡಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ವಿಘ್ನ ನಿವಾರಕನ ಚತುರ್ಥಿ ಆಗಮನಕ್ಕೂ ಮುನ್ನವೇ ವಿಷಕಾರಿ ವಿನಾಶಕಗಳು ಮೂಷಿಕದಂತೆ ಬಿಲಸೀರ್ತಾ ಇವೆ. ಷಡ್ಯಂತ್ರ ಪಿತೂರಿಗಳ ವಿರುದ್ಧದ SIT ತನಿಖೆಯಿಂದ ಶಂಕರನ ಶಂಕದಳು ವಿಷವೆಲ್ಲ ಶುಭಕರ ತೀರ್ಥವಾಗಿದೆ. ವಿಧಾತ ವಿಶ್ವನ ತೀರ್ಥವೇ ರಾಜಕೀಯ ಲಾಭಕ್ಕಾಗಿದೆ. ಬಿಜೆಪಿ ತನ್ನ ಹೋರಾಟಕ್ಕೆ ಜನಾಂದೋಲನ ರೂಪ ಕೊಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಧರ್ಮ ರಕ್ಷಣಾ ಯಾತ್ರೆ. ಸೆಪ್ಟೆಂಬರ್ 1ರಂದು ಧರ್ಮಸ್ಥಳ ಚಲೋಗೆ ಕಮಲ ಕರೆ. ಧರ್ಮಸ್ಥಳ ಸತ್ಯ ನ್ಯಾಯವನ್ನ ತಕ್ಕಡಿಯಲ್ಲಿ ತೂಗುವ ಪುಣ್ಯಕ್ಷೇತ್ರ. ಇಲ್ಲಿನ ಮಣ್ಣಿನ ಕಣಕಣವು ಶಿವಾಷ್ಟೋತ್ತರ ಶತನಾಮ ಸ್ತೋತ್ರಂ ಪಠಿಸುವಂತಹ ಪುಣ್ಯದ ಧಾಮ. ಅಂತಹ ಕ್ಷೇತ್ರದ ಮೇಲೆ ಅಪವಾದಕ್ಕೆ SIT ಮುಕ್ತಿ ಕೊಡುವ ನಿಟ್ಟಿನಲ್ಲಿ ನಿರತವಾಗಿದೆ. ಆದರೆ ಬಿಜೆಪಿಗೆ ರಾಜ್ಯ ಸರ್ಕಾರದ ನ್ಯಾಯದ ಮೇಲೆ ನಂಬಿಕೆ ಇಲ್ಲ. ಆ ಕಾರಣಕ್ಕೆ ಷಡ್ಯಂತ್ರದ ತನಿಖೆಯನ್ನ NIAಗೆ ಒಪ್ಪಿಸುವಂತೆ ಕರೆ ಕೊಟ್ಟಿದೆ. ಸೆಪ್ಟೆಂಬರ್ 1ರಂದು ಧರ್ಮಸ್ಥಳ ಚಲೋಗೆ ಕರೆ ನೀಡಿದೆ. ಅಲ್ಲದೆ ಧರ್ಮ ಸಂರಕ್ಷಣಾ ಸಮಾವೇಶಕ್ಕೆ ಪ್ಲಾನ್ ಮಾಡಿದೆ. ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಬೇಕು. ಕೋಟ್ಯಾಂತರ ಭಕ್ತರಲ್ಲಿ ಇವತ್ತು ನಂಬಿಕೆ ಬರೋ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈ ತನಿಖೆ NIAಗೆ ಕೊಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಸೆಪ್ಟೆಂಬರ್ 1ನೇ ತಾರೀಕು ಸೋಮವಾರ ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ನೀಡ್ತಾ ಇದ್ದೇವೆ. ವಿಜಯೇಂದ್ರ ಮತ್ತು ಬಿಜೆಪಿಯ ಧರ್ಮಸ್ಥಳ ಚಲೋಗೆ ಕರೆ ಕೊಡುವ ಹಿಂದೆ ಕೆಲ ಕಾರಣಗಳಿದ್ದಾವೆ. ಅದಕ್ಕೆ ದೊಡ್ಡ ಆರೋಪ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ದೇವರ ಮೇಲೆ ನಂಬಿಕೆ ಅಷ್ಟಕ್ಕಷ್ಟೇ. ಧರ್ಮಸ್ಥಳದ ಅಣ್ಣಪ್ಪನ ಮೇಲೆ ಅವರಿಗೆ ಎಷ್ಟು ಭಕ್ತಿ ಇದೆ ಗೊತ್ತಿಲ್ಲ. ಆದ್ರೆ ಧರ್ಮಸ್ಥಳದ ಅಣ್ಣಪ್ಪನಿಗೆ ಕೋಟಿ ಕೋಟಿ ಭಕ್ತರಿದ್ದಾರೆ. ಕೋಟಿ ಕೋಟಿ ಭಕ್ತರಿಗೆ ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ. ಧರ್ಮಸ್ಥಳ ಕೇವಲ ಒಂದು ಮಂದಿರ ಅಲ್ಲ, ಅದು ಭಾವನೆ. ಹಲವಾರು ದಶಕಗಳಿಂದ ಅದನ್ನೇ ಉಳಿಸಿಕೊಂಡು ಬರಲಾಗಿದೆ. ಇಂತಹ ಕ್ಷೇತ್ರದ ಮೇಲೆ ಯಾರೋ ಒಬ್ಬ ವ್ಯಕ್ತಿ ಬುರುಡೆ ಹಿಡ್ಕೊಂಡು ಬಂದು ಬುರುಡೆ ಬಿಟ್ಟಿದ್ದಾನೆ. ಆ ವ್ಯಕ್ತಿ ಯಾರು? ಆತನ ಹಿಂದೆ ಯಾರಿದ್ದಾರೆ? ಆತನಿಗೆ ಬೆಂಬಲಿಸಿದ್ಯಾರು? ಇಂತಹ ವಿಚಾರಗಳನ್ನ ಪರಿಶೀಲಿಸಿ ನಿರ್ಧಾರ ಕೈಗೊಳ್ಳಬೇಕಿತ್ತು. ಆದ್ರೆ ಸಿಎಂ ಆತುರ ಪಟ್ಟು ನಿರ್ಧಾರವನ್ನ ತಗೊಂಡು ಜನ ಸಮುದಾಯದಲ್ಲಿ ಕ್ಷೇತ್ರದ ಮೇಲೆ ಅನುಮಾನ ಬರೋ ರೀತಿ ನಡ್ಕೊಂಡ್ರು ಅನ್ನೋದು ಬಿಜೆಪಿ ಮಾಡ್ತಾ ಇರೋ ಆರೋಪ. ಸೆಪ್ಟೆಂಬರ್ 1ರಂದು ಧರ್ಮಸ್ಥಳ ಚಲೋ ಹಮ್ಮಿಕೊಳ್ಳಲಾಗಿದೆ. ಆದ್ರೆ ರಾಜ್ಯ ಬಿಜೆಪಿ ನಾಯಕರ ಪ್ರತ್ಯೇಕ ಯಾತ್ರೆಗಳು ಮುಂದುವರೆದಿವೆ. ಇವತ್ತು ಬಿಜೆಪಿಯ ಬೆಂಗಳೂರು ದಕ್ಷಿಣ ಜಿಲ್ಲೆಯಿಂದ ಧರ್ಮಸ್ಥಳ ರಕ್ಷಣಾ ಯಾತ್ರೆ ತೆರಳಿದೆ. ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಎಂಬ ಘೋಷಣೆ ಮೊಳಗಿಸಿದೆ. ಜಯನಗರ, BTM, ವಿಜಯನಗರ ಮತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 400 ಕಾರುಗಳು ಯಾತ್ರೆಯ ಭಾಗವಾಗಿವೆ. ಅಕಸ್ಮಾತ್ ಇದು ಹಿಂದೂ ಸಂಸ್ಥೆ ಅಲ್ಲದೆ, ಧರ್ಮಸ್ಥಳ ಅಲ್ಲದೆ ಬೇರೆ ಇನ್ಯಾವುದಾದರೂ ಧರ್ಮದ ಸಂಸ್ಥೆಯ ಮೇಲೆ ಯಾವುದೋ ಅನಪರಿಚಿತ ಮುಸುಕುದಾರಿ ಮನುಷ್ಯ ಈ ರೀತಿ ಬಂದು ಅಲಿಗೇಷನ್ಗಳನ್ನು ಮಾಡಿದ್ದಿದ್ರೆ ಇಷ್ಟೇ ಧಾವಂತ ಅರ್ಜೆನ್ಸಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರ SIT ಮಾಡೋದ್ರ ಕಡೆಗೆ ತೋರಿಸಿರ್ತಿದ್ರ. ಕೆಲವು ಹಿರಿಯ ಅಧಿಕಾರಿಗಳು ಇದಕ್ಕೆ SIT ರಚನೆ ಮಾಡುವಂಥದ್ದು ಇಷ್ಟು ಬೇಗ ಸೂಕ್ತ ಅಲ್ಲ,
ಒಂದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆ ವ್ಯಕ್ತಿಯ ಮೇಲೆ, ಅವರ ಅಲಿಗೇಷನ್ಸ್ಗಳ ಮೇಲೆ ನಡೀಲಿ. ಅದಾದ ಮೇಲೆ ರಾಜ್ಯ ಸರ್ಕಾರ SIT ರಚನೆ ಮಾಡೋದು ಸೂಕ್ತ ಅನ್ನುವಂಥ ಅಡ್ವೈಸ್ನ ಕೊಟ್ಟಿದ ಮೇಲೂ ಕೂಡ ಅದನ್ನು ಧಿಕ್ಕರಿಸಿ ರಾಜ್ಯ ಸರ್ಕಾರ SITಯನ್ನು, ಮುಖ್ಯಮಂತ್ರಿಗಳು SITಯನ್ನು ರಚನೆ ಮಾಡಿದ್ರು ಅಂತಂದರೆ ಯಾವ ಉದ್ದೇಶಕ್ಕೋಸ್ಕರ ಈ ಅರ್ಜೆನ್ಸಿಯನ್ನು ತೋರಿಸಿದ್ರು? RSS ಮತ್ತು ಘಟ್ಟದ ಮೇಲಿನ ಗುಂಪಿನಿಂದ ಅಪಪ್ರಚಾರ, ಸೀತಾಮಾತೆ ಪರೀಕ್ಷೆ, ರಾಮಾಯಣ ಕಥೆ ಮುಂದಿಟ್ಟ BK. ಆದ್ರೆ ಈ ಬೆಳವಣಿಗೆಯನ್ನ ಕಾಂಗ್ರೆಸ್ ಹಿರಿಯ ನಾಯಕ BK ಹರಿಪ್ರಸಾದ್ ರಾಮಾಯಣ ಕಾಲಕ್ಕೆ ಕರೆದೊಯ್ದ್ರು. ಸೀತೆಯನ್ನ ಪರೀಕ್ಷಿಸಿರ್ಲಿಲ್ವಾ ಅನ್ನುವ ವಾದವನ್ನ ಮುಂದಿಟ್ಟು ಬಿಜೆಪಿಗೆ ಚಾಟಿ ಬೀಸಿದ್ರು. ಜೊತೆಗೆ RSS ಮತ್ತು ಘಟ್ಟದ ಮೇಲಿರುವ ಗುಂಪಿನಿಂದ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆ ಅಂತ ಹೇಳಿ ಇಡೀ ಪ್ರಕರಣಕ್ಕೆ ವಿಚಿತ್ರ ತಿರುವನ್ನ ಕೊಟ್ರು. ಅವ್ರು ಹೇಳಿದನ್ನ ತನಿಖೆ ಮಾಡ್ತಾ ಇದ್ದಾರೆ. ತನಿಖೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಈ ದೇಶದಲ್ಲಿ ರಾಮಾಯಣದಲ್ಲೇ ನೀವು ನೋಡಿದಾಗ ಸೀತಾದೇವಿನೂ ಕೂಡ ಪರೀಕ್ಷೆ ಮಾಡಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆದ್ರಿಂದ ಬಹಳಷ್ಟು ಧಾರ್ಮಿಕತೆಯಿಂದ ಮಾತಾಡ್ತಕ್ಕಂಥ ಜನ ಇದನ್ನು ಯೋಚನೆ ಮಾಡಬೇಕಾಗುತ್ತೆ. ಈಗ ಭಾರತೀಯ ಜನತಾ ಪಾರ್ಟಿಯವರು ಇಂಥ ವಿಚಾರವನ್ನು ಸಮರ್ಥಿಸಿಕೊಳ್ಳೇಬೇಕು. ಯಾಕಂದ್ರೆ RSSನ ಈ ದೇಶದಲ್ಲಿ 3 ಬಾರಿ ಈಗಾಗಲೇ ನಿಷೇಧ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಒಟ್ಟಾರೆ ಸೂತ್ರಧಾರಿಗಳ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ SIT ಮಾಡಿದೆ. ಆದ್ರೆ ಇಡೀ ಬೆಳವಣಿಗೆ ಹಿಂದೆ ಯಾರಿದ್ದಾರೋ ಇಲ್ವೋ ಅನ್ನೋದು ಆ ಭಗವಂತ ಮಂಜುನಾಥನೇ ಬಲ್ಲ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.